ಓಂ ಶಾಂತಿ. ಡೇಟ್ ಆಗಿದೆ 23 ಜನವರಿ 1973. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, ಸಂಪೂರ್ಣ ಮೂರ್ತ ಬದನೆ ಕೆ 4 ಸ್ತಂಭ. ಸಂಪೂರ್ಣ ಮೂರ್ತ ಆಗಬೇಕು ಅಂತಂದರೆ 4 ಸ್ತಂಭಗಳು ಅಂತ ಹೇಳ್ತಾರೆ ಬಾಬಾ. ಆ 4 ಸ್ತಂಭಗಳು ಯಾವುವು? बच्चों के सदा स्नेही, सहयोगी, सर्वशक्तियों में समान बनने वाले, सर्व सिद्धियों की प्राप्ति कराने वाले और प्रत्यक्ष फल देने वाले बाबा बोले. ಪಾಪ ಇರ್ತಾರೆ, बच्चों के सदा स्नेही, ಮಕ್ಕಳಿಗೆ ಯಾವಾಗಲೂ ಬಾಬಾ ಸದಾ ಸ್ನೇಹಿಯಾಗಿದ್ದಾರೆ ಮತ್ತು ಸಹಯೋಗಿಯಾಗಿದ್ದಾರೆ. ಸರ್ವಶಕ್ತಿಗಳಲ್ಲಿ ಸಮಾನ ಮಾಡುವಂತಹ, ಸರ್ವಸಿದ್ಧಿಗಳನ್ನು ಪ್ರಾಪ್ತಿ ಮಾಡಿಸುವಂತಹ, ಪ್ರತ್ಯಕ್ಷ ಫಲವನ್ನು ಕೊಡುವಂತಹ ಬಾಬಾ ಹೇಳ್ತಾರೆ, ಸಭಿ ಅಪನೆ ಕೋ ಸಂಪೂರ್ಣ ಬನಾನೆ ಕೆ ಪುರುಷಾರ್ಥ ಮೇ ಚಲ್ ರಹೆ ಹೋ. ನಮ್ಮ ಗುರಿ ಯಾವ ಕಡೆ? ಸಂಪೂರ್ಣ ಆಗುವುದರ ಕಡೆ ನಮ್ಮ ಗುರಿ ಇದೆಯಲ್ಲ. ಬಾಬಾ ಹೇಳ್ತಾರೆ, ಪುರುಷಾರ್ಥ ಮೇ ಚಲ್ ರಹೆ ಹೋ. ಗುರಿ ಇದೆ ಏನು? ಬಾಪ್ ಸಮಾನ ಆಗೋ ಗುರಿ ಇದೆ. ಬಾಪ್ ಸಮಾನ ಸಂಪೂರ್ಣ ಆಗೋ ಗುರಿ ಇದೆ. ಅದಕ್ಕನುಸಾರವಾಗಿ ಪುರುಷಾರ್ಥ ಮಾಡ್ತಾ ಇದ್ದೀರೇನು? ಸಂಪೂर्ण मूर्त बनने के लिए मुख्य 4 ವಿಶೇಷತಾएं धारण करनी है. ಸಂಪೂರ್ಣ ಮೂರ್ತ ಆಗಬೇಕಂದ್ರೂ ಮುಖ್ಯವಾಗಿ ಏನು ಮಾಡ್ಬೇಕಂತಾರೆ ಬಾಬಾ? 4 ವಿಶೇಷತೆಗಳನ್ನು ಧಾರಣೆ ಮಾಡಿಕೊಳ್ಬೇಕು. ಜಿಸ್ಸೆ ಸಹಜ ಹಿ ಸಂಪೂರ್ಣ ಮೂರ್ತ ಬನ್ ಸಕ್ತೆ ಹೋ. ಆ 4 ಧಾರಣೆಗಳನ್ನು ಮಾಡಿಕೊಂಡ್ರೆ ಸಹಜವಾಗಿ ನಾವೇನಾಗ್ತೀವಿ? ಸಂಪೂರ್ಣ ಮೂರ್ತ ಆಗ್ತೀವಿ. जैसे औरों को योग की स्थिति में सदा एक रस स्थिति में स्थित होने के लिए 4 ಮುಖ್ಯ ನಿಯಮ है. ಹೇಗೆ ಬೇರೆಯವರನ್ನು ಯೋಗದ ಸ್ಥಿತಿನಲ್ಲಿ ಏಕರಸ ಸ್ಥಿತಿನಲ್ಲಿ ಸ್ಥಿತ ಮಾಡೋದಕ್ಕಾಗಿ 3 ನಿಯಮಗಳು ಮುಖ್ಯವಾಗಿ. ಏನು? ಸ್ತಂಭಕ್ಕೆ ರೂಪ ಮೇ ದಿಖಾತೆ ಹೋ ವಾ ಬತಾತೆ ಹೋ. ಶಾಂತಿ ಸ್ತಂಭ, ಸ್ತಂಭದ ರೂಪದಲ್ಲಿ ತೋರಿಸ್ತೀರಾ ಮತ್ತು ಹೇಳ್ತೀರಾ. ऐसे ही सदा संपूर्ण मूर्त बनने के लिए यह 4 ವಿಶೇಷತಾएं ಸ್ತಂಭ के रूप में है. ಹಾಗೆಯೇ ಯಾವಾಗಲೂ ಸಂಪೂರ್ಣ ಮೂರ್ತ ಆಗುವುದಕ್ಕಾಗಿ ಈ 4 ವಿಶೇಷತೆಗಳು ಸ್ತಂಭಗಳ ರೂಪದಲ್ಲಿ ಇದ್ದಾವೆ. ವಹ ಕೌನ್ ಸಿ ಹೇ? 4 ಸ್ತಂಭಗಳು ಯಾವುವು? ಒಂದು ಜ್ಞಾನ ಮೂರ್ತ ಆಗೋದು, ಇನ್ನೊಂದು ಗುಣಮೂರ್ತ ಆಗೋದು, 3 ಮಹಾದಾನಿ ಮೂರ್ತ್, 4 ಯಾದ್ ಮೂರ್ತ್. ಈ ಕಂಬಗಳು ಸ್ತಂಭಗಳು ಅಂತಾರೆ ಬಾಬಾ. मैं आत्मा ज्ञान मूर्त स्तंभ हूँ, मैं आत्मा गुणमूर्त स्तंभ हूँ, मैं आत्मा महादानी मूर्त हूँ, मैं आत्मा याद मूर्त अर्थात तपस्वी मूर्त. ತಪಸ್ವಿ ಮೂರ್ತ ಶಂಕರ ಹೆಂಗಿದ್ದಾನೆ? ಯಾವಾಗಲೂ ತಪಸ್ಸು ಮಾಡ್ತಿರ್ತಾನೆ, ಅದು ತಪಸ್ವಿ ಮೂರ್ತ. ಬಾಬಾ ಹೇಳ್ತಾರೆ, यह चारों ही विशेषताएं अपने में लाने से ಸಂಪೂರ್ಣ ಸ್ಥಿತಿ ಬನಾ ಸಕ್ತೆ ಹೋ. ಈ 4 ವಿಶೇಷತೆಗಳನ್ನು ತಮ್ಮಲ್ಲಿ ತಗೊಂಡು ಬರೋದರಿಂದ, ಧಾರಣೆ ಮಾಡ್ಕೊಳ್ಳೋದರಿಂದ ಸಂಪೂರ್ಣ ಸ್ಥಿತಿ ಆಗ್ತೀರಾ. अब यह देखो कि अपनी मूर्त में यह चारों ही विशेषताएं प्रत्यक्ष रूप में अनुभव होती हैं व अन्य आत्माओं को भी दिखाई देती हैं. अब यह देखो, ಈಗ ಇದು ನೋಡಿ, ಏನು? 4 ರೂಪದಲ್ಲಿ ಈ 4 ವಿಶೇಷತೆಗಳು ಪ್ರತ್ಯಕ್ಷ ರೂಪದಲ್ಲಿ ಅನುಭವ ಆಗ್ತಾವೇನು ಅಥವಾ ಅನ್ಯ ಆತ್ಮಗಳಿಗೂ ತೋರಿಸ್ತಾ ಇದ್ದೀರೇನು ಅಂತಾರೆ ಬಾಬಾ. ज्ञान मूर्त अर्थात सदैव बुद्धि में ज्ञान का सुमिरन चलता रहे. ಹಂಗಂದ್ರೆ ಏನು? ಜ್ಞಾನ ಮೂರ್ತ ಆಗೋದ್ರ ಅರ್ಥ ಏನು? ಯಾವಾಗಲೂ ಬುದ್ಧಿನಲ್ಲಿ ಏನಿರಬೇಕು? ಜ್ಞಾನನೇ ತುಂಬಿಕೊಂಡಿರಬೇಕು, ಅದೇ ಚಿಂತನೆ ನಡೀತಿರಬೇಕು. ಸದೈವ್ ವಾಣಿ ಮೇ ಜ್ಞಾನಕ್ಕೆ ಹಿ ಬೋಲ್ ವರ್ಣನ್ ಕರ್ತೆ ರಹೆ. ಯಾವಾಗಲೂ ಮಾತಿನಲ್ಲಿ ಏನಿರಬೇಕು? ಜ್ಞಾನದ ವರ್ಣನೆ ಮಾಡ್ತಾ ಇರಬೇಕು. हर कर्म द्वारा ज्ञान स्वरूप अर्थात मास्टर नॉलेजफुल और मास्टर सर्वशक्तिवान
ಇನ್ನು ಮುಖ್ಯ ಸ್ವರೂಪಾಂಕ ಸಾಕ್ಷಾತ್ಕಾರ ಹೋ. ಜ್ಞಾನ ಮೂರ್ತ ಅಂದ್ರೆ ಏನು ಅಂತ ಹೇಳ್ತಾರೆ ಬಾಬಾ. ಪ್ರತಿಯೊಂದು ಕರ್ಮದ ಮುಖಾಂತರ ಜ್ಞಾನ ಸ್ವರೂಪ ಅರ್ಥಾತ್ ಮಾಸ್ಟರ್ ಜ್ಞಾನ ಸಾಗರ ಆಗಿ, ಮಾಸ್ಟರ್ ಸರ್ವಶಕ್ತಿವಾನಾಗಿ ಈ ಮುಖ್ಯ ಸ್ವರೂಪದಲ್ಲಿ ಸಾಕ್ಷಾತ್ಕಾರ ಆಗಬೇಕು ಅಂತ ಹೇಳ್ತಾರೆ ಬಾಬಾ. ಉಸ್ಕೋ ಕಹಾ ಜಾತಾ ಹೈ ಜ್ಞಾನಮೂರ್ತ. ಅವ್ರಿಗೆ ಹೇಳಲಾಗ್ತದೆ ಜ್ಞಾನಮೂರ್ತ. ನನ್ನೊಂದು ಪ್ರತಿಯೊಂದು ಮಾತು ಏನಿರ್ಬೇಕಂತಾರೆ ಬಾಬಾ, ಜ್ಞಾನದ ಪಾಯಿಂಟ್ಸೇ ಇರಬೇಕು. ಆವಾಗ ಏನಂತ ಹೇಳ್ತಾರೆ ನಿಮಗೆ, ಜ್ಞಾನಮೂರ್ತ. ಇಸ್ ಪ್ರಕಾರ ಸೆ ಮನ್ ವಾಣಿ ಅವ್ರ ಕರ್ಮ ದ್ವಾರ ಇದೇ ಥರ ಮನಸ್ಸು ಮಾತು ಕರ್ಮದ ಮುಖಾಂತರ ಗುಣಮೂರ್ತ महादानी मूर्त और याद अर्थात तपस्या मूर्त प्रत्यक्ष रूप में दिखाई दे. ಹೇಗೆ ಜ್ಞಾನ ಒಂದು ಮಾತು ಜ್ಞಾನದ ಮಾತು, ಒಂದು ಚಿಂತೆಯೂ ಜ್ಞಾನದ ಚಿಂತೆ, ಕರ್ಮ ಮಾಡಿದರೂ ಜ್ಞಾನನೇ ಇರಬೇಕಲ್ಲ, ಹಾಗೆಯೇ ಗುಣಮೂರ್ತನೂ ಆಗಬೇಕು, ಮಹಾದಾನಿ ಮೂರ್ತನೂ ಆಗಬೇಕು, ತಪಸ್ಸಾ ಮೂರ್ತ ಆಗಬೇಕು ಅಂತ ಹೇಳ್ತಾರೆ ಬಾಬಾ. जैसे लौकिक पढ़ाई में 3 मास 6 मास 9 मास का इम्तहान लेते हैं. ಹೊರಗಿನ ಸ್ಕೂಲ್ದಲ್ಲಿ 3 ತಿಂಗಳಿಗೊಂದು ಎಕ್ಸಾಮ್, 6 ತಿಂಗಳಿಗೊಂದು ಎಕ್ಸಾಮ್, ವರ್ಷಕ್ಕೊಂದು ಎಕ್ಸಾಮ್ ಮಾಡ್ತಾರಲ್ಲ, जिससे हर एक को अपनी पढ़ाई का मालूम पड़ जाता है. ಯಾಕೆ ಎಕ್ಸಾಮ್ ಇಡ್ತಾರೆ? ಆ ಮಗು ಎಷ್ಟು ಓದಿದೆ, ಎಷ್ಟು ತಿಳ್ಕೊಂಡಿದೆ, ಎಷ್ಟು ಅರ್ಥ ಮಾಡ್ಕೊಂಡಿದೆ ಅಂತ ತಿಳ್ಕೊಳ್ಳಿಕ್ಕೆಲ್ಲ ಎಕ್ಸಾಮ್ ಇಡೋದು. ಬಾಬಾ ಹೇಳ್ತಾರೆ, ऐसे ही ईश्वरीय पढ़ाई का अब काफ़ी समय बीत चुका है. ಈಗಲೂ ಅಭ್ಯಾಸ 90 ವರ್ಷ ಅಭ್ಯಾಸ ಮಾಡಿದ್ದೀರಿ ನೀವು, ಭಾಳಷ್ಟು ಅಭ್ಯಾಸ ಮಾಡೋದಾಗಿದೆ. ಬಾಬಾ ಹೇಳ್ತಾರೆ, इसलिए यह विशेष मास याद की यात्रा में रह अपनी चेकिंग करने के लिए अर्थात स्वयं अपना शिक्षक बन. ಅದಕ್ಕೆ ಹೇಳ್ತಾರೆ ಬಾಬಾ, ಈ ವಿಶೇಷ ತಿಂಗಳು ನೆನಪಿನಾರ್ಥದಲ್ಲಿ ಇದ್ದುಕೊಂಡು ಚೆಕ್ಕಿಂಗ್ ಮಾಡ್ತಾ, ಅರ್ಥಾತ್ ಸ್ವಯಂವನ್ನು ತಮ್ಮ ಶಿಕ್ಷಕಾಗಿ ಸಾಕ್ಷಿಯಾಗಿ अपना पेपर ले देखने के लिए दिया हुआ है. ತಮ್ಮ ಪೇಪರನ್ನು ಚೆಕ್ ಮಾಡ್ಕೊಳ್ಬೇಕು, ಬರಿಬೇಕಾಗ್ತದೆ. अब सिर्फ ಫೈನಲ್ ಪೇಪರ್ ही रहा हुआ है. ಸಣ್ಣ ಪೇಪರ್ ಇಟ್ಟಿದ್ದಾರೆ ಬಾಬಾ. ಆಗ ಡೈಲಿನೂ ಇಡ್ತಾರೆ ಬಾಬಾ, ಎಕ್ಸಾಮ್ ಇರ್ತಾವಲ್ಲ, ಆದರೆ ಇನ್ನು ಉಳಿದಿರೋದೇನದ, ಫೈನಲ್ ಪೇಪರ್ ಉಳಿದಿದೆ. इसलिए अपने रिजल्ट को देख चेक करो कि इन चारों विशेषताओं में से किस विशेषता में और कितनी परसेंटेज की कमी है. ಇನ್ನು ಫೈನಲ್ ಎಕ್ಸಾಮ್ ಬರ್ತದೆ, ಅದಕ್ಕೆ ಚೆಕ್ ಮಾಡಿಕೊಡ್ರಿ, 4 ಸಬ್ಜೆಕ್ಟ್ನಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ಧಾರಣೆ ಮಾಡಿದ್ದೀರಾ, ಎಷ್ಟು ಕಡಿಮೆ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. क्या फाइनल पेपर में संपूर्ण पास होने के योग्य सर्व योग्यताएं हैं. ಫೈನಲ್ ಪೇಪರ್ ಪಾಸ್ ಆಗೋಕ್ಕೆ, ಸಂಪೂರ್ಣ ಪಾಸ್ ಆಗೋಕ್ಕೆ ಯೋಗ್ಯ ಇದೆ ಏನು, ಯೋಗ್ಯತಾ ಇದೆ ಏನು ಅಂತ ಕೇಳ್ತಾರೆ ಬಾಬಾ ನಮಗೆ. यह मास परिणाम देखने का है. ಈ ತಿಂಗಳು ಅವ್ಯಕ್ತ ಮಾಸ್ ಏನಿದೆ, ರಿಸಲ್ಟ್ ನೋಡೋ ತಿಂಗಳು. परसेंटेज अगर कम है तो संपूर्ण स्टेज कैसे पा सकेंगे. ಕಡಿಮೆ ಪರ್ಸೆಂಟೇಜ್ ಇದೆ ಅಂತಂದರೆ ಸಂಪೂರ್ಣ ಹೆಂಗೆ ಪಾಸ್ ಆಗ್ತೀರಾ, ಹೆಂಗೆ ಪಡ್ಕೊಳ್ತೀರಾ ಸಂಪೂರ್ಣ ಸ್ಥಿತಿಯನ್ನು ಅಂತಾರೆ ಬಾಬಾ. इसलिए अपनी कमी को जानकर उसे भरने का तीव्र पुरुषार्थ करो. ಬೇಗ ಏನು ಮಾಡಬೇಕು, ನನ್ನಲ್ಲಿ ಏನು ಕಮಜೋರಿಗಳಿದಾವೆ ನೋಡಬೇಕು, ತೀವ್ರ ಪುರುಷಾರ್ಥ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. अब यह थोड़ा सा समय फिर भी ड्रामा अनुसार पुरुषार्थ के लिए मिला हुआ है. ಸ್ವಲ್ಪ ಸಮಯ ಇದೆ ಅಂತಂದ್ರೆ ಏನರ್ಥ, ಎದಕ್ಕೆ ಸಿಕ್ಕದು ನಿಮ್ಗೆ, ಬೇರೆ ಏನು ವಿಚಾರ ಮಾಡೋದಕ್ಕಲ್ಲ, ಕೇವಲ पुरुषार्थ ಮಾಡೋಕ್ಕೆ ನಿಮಗೆ ಸಮಯ ಸಿಕ್ಕಿದೆ. लेकिन फाइनल पेपर होने से पहले अपने को संपूर्ण बनाना है. ಫೈನಲ್ ಪೇಪರ್ ಆಗೋಕ್ಕಿಂತ ಮುಂಚೆನೇ ಏನಾಗಬೇಕು, ಸಂಪೂರ್ಣ ಆಗಬೇಕು. अपना रिजल्ट देखा है, ಚೆಕ್ ಮಾಡಿಕೊಡ್ರಿ, ಈಗೇನೇನು ಬಾಬಾ ಹೇಳ್ತಾರ ಹಂಗಿದೀನ ನಾನು. जैसे इस मास में चारों ओर याद की यात्रा का उमंग और उत्साह रहा है. ಈ ತಿಂಗಳು 4 ಕಡೆಗೆ ಇಡೀ ವಿಶ್ವದ ತುಂಬ ಏನು ಮಾಡ್ತಾರೆ, ಯೋಗದ ಒಂದು ಸಮಯ ಹೆಚ್ಚು ಮಾಡ್ತಾರೆ, ಅವ್ಯಕ್ತ ಸ್ಥಿತಿಯಲ್ಲಿರ್ತಾರೆ, ಯಾರೋ ಮೌನವಾಗಿರ್ತಾರೋ,
ಅದೆಲ್ಲ ಉತ್ಸಾಹ ನಡೀತದೆ. ಕಿತನೆ ಮಾರ್ಕ್ಸ್ ಬಾಬಾ ಹೇಳ್ತಾರೆ, ಇಸ್ಕಾ ರಿಸಲ್ಟ್ ಕ್ಯಾ ಸಮಜ್ತಿ ಹೋ, ಇದರ ರಿಸಲ್ಟ್ ಏನಂತ ತಿಳ್ಕೊತೀರಾ? ಕಿತನೆ ಮಾರ್ಕ್ಸ್ ದೇಂಗೆ, ಎಷ್ಟು ಮಾರ್ಕ್ಸ್ ಬರ್ಬೋದು? भले हर एक का अपना अपना तो है, फिर भी चारों ओर के वातावरण, वायुमंडल व पुरुषार्थ की उमंग और उत्साह के रिजल्ट पे कितने मार्क्स कहेंगे? ಎಲ್ಲರೂ ಒಂದೇ ಥರ ಇರೋದಿಲ್ಲ, ಬೇರೆ ಬೇರೆ ಇರ್ತೀರ. ಆದಾಗ್ಯೂ ಕೂಡ ತಮ್ಮ ತಮ್ಮ ಫಿರ್ ಭಿ ನಾಲ್ಕು ಕಡೆ ವಾತಾವರಣ, ವಾಯುಮಂಡಲ, ಪುರುಷಾರ್ಥ ಏನಿದೆ, ಉಮಂಗ್ ಉತ್ಸಾಹದಲ್ಲಿದ್ದೀರಾ, ರಿಸಲ್ಟ್ನಲ್ಲಿ ಎಷ್ಟು ಮಾರ್ಕ್ಸ್ ಬೀಳ್ಬೋದು? ಟೋಟಲ್ ಪೂಚ್ತೆ ಹೇ ಬಾಬಾ, ಕಂಪ್ಲೀಟ್ ಕೇಳ್ತಿದ್ದಾರೆ ಎಷ್ಟು ಮಾರ್ಕ್ಸು. ಸಭಿ ಕೆ ಪುರುಷಾರ್ಥ ಕಾ ಪ್ರಭಾವ ಮಧುಬನ್ ತಕ್ ಪਹੁಂಚ್ತಾ ಹೇನಾ, ಎಲ್ಲರ ಪುರುಷಾರ್ಥದ ಪ್ರಭಾವ ಮಧುಬನ್ ತನ ಮುಟ್ತದೇನು? ಈಗ ನಾವು ಮಾಡ್ತೀವಲ್ಲ ಚಾರ್ಧಾಮ್, ಇಲ್ಲೇ ಕೂತ್ಕೊಂಡು ಏನು ಮಾಡ್ತೀವಿ ನಾವು? ಮಧುಬನ್ದಲ್ಲಿ ಫರ್ಸಾಗಿ ಮಧುಬನ್ದಲ್ಲಿ ಕೂತ್ಕೊಂಡು ಮಾಡಿದ್ವಲ್ಲ. ಬಾಬಾ ಹೇಳ್ತಾರೆ, ಸಭಿ ಕೆ ಪುರುಷಾರ್ಥ ಕಾ ಪ್ರಭಾವ ಮಧುಬನ್ ತಕ್ ಪਹੁಂಚ್ತಾ ಹೇನಾ, ಕ್ಯಾ ತ್ರಿಕಾಲದರ್ಶಿ ನಹಿ ಹೋ, अपने समीप परिवार की आत्माओं के पुरुषार्थ के त्रिकालदर्शी नहीं हो क्या? ತಮ್ಮ ಸಮೀಪ ಪರಿವಾರದ ಆತ್ಮಗಳು ಪುರುಷಾರ್ಥದ त्रिकालदर्शी नहीं हो क्या? क्या भविष्य के ही त्रिकालदर्शी हो, वर्तमान के नहीं हो? वाइब्रेशन से और वायुमंडल से परख नहीं सकते हो? ಬಾಬಾ ಬರೀ ತ್ರಿಕಾಲದರ್ಶಿ ಅಂತಂದ್ರೆ ಏನರ್ಥ? ಭವಿಷ್ಯ, ವರ್ತಮಾನ, ಭೂತ ಅಷ್ಟೇ ಅಲ್ಲ. ಈಗ ನೀವಿಲ್ಲಿ ಕೂತಿದ್ದೀರಿ, ಅಲ್ಲವ್ರು ಕೂತಿದ್ದಾರೆ, ಅಲ್ಲಿದ್ದಾರೆ. ಮಧುಬನ್ದಲ್ಲಿ ಕೂತ್ಕೊಂಡು ಇಡೀ ವಿಶ್ವದ ಎಲ್ಲ ಪರಿವಾರಗೂ ಏನು ಮಾಡಬೇಕು? ವೈಬ್ರೇಷನ್ಸ್ ಕೊಡಬೇಕು. ನಾವಿಲ್ಲಿ ಕೂತ್ಕೊಂಡು ಮಧುಬನ್ದಲ್ಲಿ ಮಾಡಬೇಕು, ಫರಕ್ ಮಾಡಬೇಕು ಅಂತಾರೆ ಬಾಬಾ. जब साइंस वाले पृथ्वी से स्पेस में जाने वालों की हर गति और हर विधि को जान सकते हैं, तो क्या याद के बल से आप अपने श्रेष्ठ पुरुषार्थ की गति और विधि को नहीं जान सकते हो? साइंस और विज्ञान और ಏನು ಮಾಡ್ತಾರೆ? ಪೃಥ್ವಿ ಸೇ ಸ್ಪೇಸ್ ಮೇ ಜಾನೆ ವಾಲೆ, ಈ ಪೃಥ್ವಿಯಿಂದ ಮೇಲ್ಗಡೆ ಹೋಗ್ತಾರಲ್ಲ ಸ್ಪೇಸ್ನಲ್ಲಿ, ರಾಕೆಟ್ ಮುಖಾಂತರ ಹೋಗ್ತಾರೆ. ಹೋಗುವಾಗ ಅವ್ರ ಹರ್ ಗತಿ, ಸ್ಪೀಡು, ವಿಧಿ ಅವ್ರಿಗೆಲ್ಲ ಗೊತ್ತಿರ್ತದೆ, ಹೆಂಗೆ ಹೋಗಬೇಕು, ಏನು ಮಾಡಬೇಕು, ಎಷ್ಟು ಸ್ಪೀಡ್ ಹೋಗಬೇಕು. ಹಾಗೇನೆ ಯಾದ್ಗೆ ಬಲ್ಸೆ, ನೆನಪಿನ ಶಕ್ತಿಯಿಂದ ಆಪನೆ ತಾವು ತಮ್ಮ ಶ್ರೇಷ್ಠ ಪುರುಷಾರ್ಥದ ಗತಿ ಅಥವಾ ವಿಧಿ ಗೊತ್ತಾಗೋದಿಲ್ಲ ನಿಮ್ಗೆ. ನಿಮ್ಮ ಪುರುಷಾರ್ಥ ಗತಿ ಎಷ್ಟಿದೆ, ಹೆಂಗೆ, ಯಾವ ವಿಧಿಯಿಂದ ಪುರುಷಾರ್ಥ ಮಾಡ್ತಿದ್ದೀರಾ? ಲಾಸ್ಟ್ ಮೇ ಜಾನೆಂಗೆ ಜಬ್ ಅವಶ್ಯಕತೆ ನಹಿ ಹೋಗಿ, ಲಾಸ್ಟಿಗೆ ಗೊತ್ತು ಮಾಡಿ ಏನು ಮಾಡ್ಕೊಳ್ಳೋರು? ಅವಾಗ ಬೇಕಾಗ್ತದೆ ಲಾಸ್ಟಿಗೆ. ಎದಕ್ಕೆ ಬೇಕು ಚೆಕ್ ಮಾಡ್ಕೊಳ್ಳೋದು? ಮತ್ತೆ ಹೆಚ್ಚೆಚ್ಚು ಪುರುಷಾರ್ಥ ಮಾಡೋಕ್ಕೆ. ಎಲ್ಲ ಮುಗಿದ ಮೇಲೆ ಮಾಡಿ ಏನು ಮಾಡೋದು? ಪುರುಷಾರ್ಥಕ್ಕೂ ಸಮಯ ಇರೋದಿಲ್ಲ, ಎದಕ್ಕೂ ಸಮಯ ಇರೋದಿಲ್ಲ. ಅಭಿ ಸೇ ಯಹ ಜಾನೆ ಕಾ ಅಭ್ಯಾಸ ಭಿ ಹೋನಾ ಚಾಹಿಯೇ, ಕ್ಯಾಚಿಂಗ್ ಪವರ್ ಚಾಹಿಯೇ. ಈಗಿಂದನೇ ಇದನ್ನೆಲ್ಲ ತಿಳ್ಕೊಳ್ಬೇಕು, ಮತ್ತು ನಿಮಗೆ ಕ್ಯಾಚಿಂಗ್ ಪವರ್ ಬೇಕು. ಬಾಬಾ ಏನೇನು ಶಕ್ತಿಗಳನ್ನು ಕೊಡ್ತಾರೋ, ಜೈಸೆ ಸೈನ್ಸ್ ದೂರ್ ಕಿ ಆವಾಜ್ ಕೋ ಕ್ಯಾಚ್ ಕರ್ ಚಾರೋ ಓರ್ ಸುನಾ ಸಕ್ತಿ ಹೈ. ವಿಜ್ಞಾನ ನಾವಿಲ್ಲಿ ಮಾತಾಡಿದ್ರೆ ಇಷ್ಟೇ ಕೇಳಿಸ್ತದೆ, ಮೈಕ್ ಹಿಡ್ಕೊಂಡು ಮಾತಾಡಿದ್ರೆ ದೂರದಲ್ಲಿ ಎಲ್ಲರೂ ಕೇಳಿಸುತ್ತಲ್ಲ, ಅದು ಎದ್ರ ಮುಖಾಂತರ? ಸೈನ್ಸ್ ಮುಖಾಂತರ. आप लोग भी शुद्ध वाइब्रेशन, शुद्ध वृत्तियों व शुद्ध वायुमंडल को कैच नहीं कर सकती हो? ನೀವು ಸೈಲೆನ್ಸ್ ಶಕ್ತಿಯಿಂದ, ಶಾಂತಿ ಶಕ್ತಿಯಿಂದ ಶುದ್ಧ ವೈಬ್ರೇಷನ್ಸ್, ಶುದ್ಧ ವೃತ್ತಿಗಳನ್ನು, ಶುದ್ಧ ವಾಯುಮಂಡಲವನ್ನು ಕ್ಯಾಚ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲೇನು? ಯಹ ಕ್ಯಾಚಿಂಗ್ ಪವರ್ ಪ್ರತ್ಯಕ್ಷ ರೂಪ ಅನುಭವ ಹೋಗಿ. ಈ ಕ್ಯಾಚಿಂಗ್ ಶಕ್ತಿ, ಪರಮಾತ್ಮನ ಶಕ್ತಿಯ ಕಿರಣಗಳನ್ನು ನಾನು ಕ್ಯಾಚ್ ಮಾಡ್ಕೊಳ್ಳೋಂಥ ಶಕ್ತಿ ಬರಬೇಕು ನನಗೆ. ಅದು ಪ್ರತ್ಯಕ್ಷ ರೂಪದಲ್ಲಿ ಅನುಭವ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಜೈಸೆ ಆಜ್ ಕಲ್ ದೂರ್ ಸೆ ಸೀನ್ ಟೆಲಿವಿಷನ್ ದ್ವಾರ ಸ್ಪಷ್ಟ ದಿಖಾಯಿ ದೇತಿ ಹೈ. ಟಿ ವಿ ಮುಂದೆ ಕೂತ್ರೆ ಎಲ್ಲೋ ಫಂಕ್ಷನ್ ನಡೀತಿರ್ತದೆ, ಇಲ್ಲೇ ನಾವು ಹೆಂಗೆ ನೋಡ್ತೀವಿ? ಆರಾಮಾಗಿ ನೋಡ್ತೀವಲ್ಲ. ವೈಸೆ ದಿವ್ಯ ಬುದ್ಧಿ बनने से सिर्फ एक याद के शुद्ध संकल्प में स्थित रहने से आप सभी को भी एक दूसरे की स्थिति व पुरुषार्थ की गति विधि ऐसे स्पष्ट दिखाई देगी. ಹಾಗೆಯೇ
ನೀವು ದಿವ್ಯ ಬುದ್ಧಿ ಆಗೋದ್ರಿಂದ, ನಿಮ್ಮ ಬುದ್ಧಿ ದಿವ್ಯ ಇರೋದ್ರಿಂದ, ಸಿರ್ಫ್ ಏಕ್ ಯಾದ್ಕೆ, ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡೋದರಿಂದ, ಶುದ್ಧ ಸಂಕಲ್ಪದಲ್ಲಿ ಸ್ಥಿತ ಆಗೋದರಿಂದ ತಾವು ಎಲ್ಲರ ಏಕ್ ದುಸರೆ ಕಿ ಸ್ಥಿತಿ, ಒಬ್ರಿಗೊಬ್ರು ಸ್ಥಿತಿ, ಅವ್ರ ಸ್ಥಿತಿ, ನಮ್ಮ ಸ್ಥಿತಿ, ಪುರುಷಾರ್ಥದ ಗತಿ ವಿಧಿ ಎಲ್ಲವೂ ಸ್ಪಷ್ಟವಾಗಿ ಕಾಣಿಸ್ತದೆ ಅಂತ ಹೇಳ್ತಾರೆ ಬಾಬಾ. ಇವ್ರು ಪುರುಷಾರ್ಥ ಹೆಂಗೆ ಮಾಡ್ಲಿಕ್ಕತ್ತಾರೆ ನಬರೇ ಅವ್ರು ನೋಡಿದ್ರೇ ಗೊತ್ತಾಗ್ಬಿಡ್ತದೆ. ಯಾವಾಗ ದಿವ್ಯ ಬುದ್ಧಿ बनने से, परमात्मा को ಯಾದ್ करने से, ಶುದ್ಧ ಸಂಕಲ್ಪದಲ್ಲಿ ಸ್ಥಿತ ಆಗೋದರಿಂದ ಅದೆಲ್ಲ ಗೊತ್ತಾಗ್ತದೆ. यह साइंस भी कहाँ से निकली है, ವಿಜ್ಞಾನ ಹೆಂಗೆ ಶುರುವಾಯಿತು, ಟೆಲಿವಿಷನ್ ಹೆಂಗೆ ಬಂತು, ಮಹಾಭಾರತದಲ್ಲಿ ಸಂಜಯ ಎಲ್ಲೋ ಯುದ್ಧ ನಡೀತಿರ್ತದೆ ಕುರುಕ್ಷೇತ್ರದಲ್ಲಿ, ಧೃತರಾಷ್ಟ್ರ ಕಣ್ಣಿಲ್ಲದ ಧೃತರಾಷ್ಟ್ರನಿಗೆ ಯುದ್ಧದ ಸೀನರಿಯನ್ನು ದೃಶ್ಯವನ್ನು ಎಲ್ಲ ಇಲ್ಲೇ ಕೂತ್ಕೊಂಡು ಹೇಳ್ತಾನಲ್ಲ, ಅದನ್ನೇ ಇಟ್ಕೊಂಡು ಏನು ಮಾಡಿದ್ರು, ಟೆಲಿವಿಷನ್ ಮಾಡಿದರು. ಎಲ್ಲ ಎಲ್ಲಿದಂದು ನಮ್ಮ ಯಾದ್ಗಾರದಿಂದನೇ ನಡೀತದೆ. ಸೈಲೆನ್ಸ್ ಕಿ ಶಕ್ತಿ ಸೆ ಹಿ ಸೈನ್ಸ್ ನಿಕ್ಲಿ ಹೇ, ವಿಜ್ಞಾನ ಹೆಂಗೆ ಹುಟ್ಟಿದೆ, ಶಾಂತಿಯ ಶಕ್ತಿಯಿಂದನೇ ವಿಜ್ಞಾನ ಬಂದಿದೆ. साइंस आप लोगों की वास्तविक स्थिति और संपूर्ण स्टेज को समझाने के लिए एक साधन निकला है. ಸೈನ್ಸ್ ವಿಜ್ಞಾನ ತಾವು ಜನರ ವಾಸ್ತವಿಕ ಸ್ಥಿತಿ ಮತ್ತು ಸಂಪೂರ್ಣ ಸ್ಥಿತಿ ತಿಳ್ಕೊಳ್ಳೋದರ ಸಲುವಾಗಿ ಸಾಧನ ಸಿಕ್ಕಿದೆ. क्योंकि सूक्ष्म शक्ति को जानने के लिए तमोगुणी बुद्धि वालों के लिए स्थूल साधन चाहिए. ಇವೆಲ್ಲ ಯಾಕೆ ಸಾಧನ ಮಾಡಿದರು, ಬುದ್ಧಿ ತಮೋಗುಣಿ ಆಗಿರೋದ್ರಿಂದ ಎಲ್ಲವನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ, ಅವ್ರಿಗೆ ಸ್ಥೂಲ ಸಾಧನನೇ ಬೇಕು. ಈಗ ದಾದಿಗಳಿಗೆಲ್ಲ ಏನಿತ್ತು, ಟಿ ವಿ ಇತ್ತ, ಟೇಪ್ ರೆಕಾರ್ಡ್ ಇತ್ತ, ಏನೂ ಇರಲಿಲ್ಲ. ಅವ್ರ ಬುದ್ಧಿ ಸ್ವಚ್ಛ ಇತ್ತು, ಪರಮಾತ್ಮ ನೆನಪು ಮಾಡ್ತಿದ್ರು. ಅದರಿಂದ ಇವೆಲ್ಲ ಚಿತ್ರಗಳು ಬಂದವಲ್ಲ. ನಾವು ಈ ಚಿತ್ರ ನೋಡಿ ಯೋಗ ಮಾಡೋರು ನಾವು, ಅವರು ಏನು ಇಲ್ದೇ ಮಾಡಿದರು. ಸೂಕ್ಷ್ಮ ಬುದ್ಧಿಯುಳ್ಳವ್ರಿಗೆ ಏನು ಬೇಕಾಗೋದಿಲ್ಲ. ತಮೋಗುಣಿ ಆತ್ಮಗಳಿಗೆ ಇವೆಲ್ಲ ಸ್ಥೂಲ ಸಾಧನಗಳು ಬೇಕಾಗ್ತವೆ. ಹಾಡು ಬೇಕಾಗಿರಲಿಲ್ಲ, ಏನೂ ಬೇಕಾಗಿರಲಿಲ್ಲ. ನಾವು ಇಷ್ಟೆಲ್ಲ ಇದ್ರೂ ಎಷ್ಟು ಮಾಡ್ಲಿಕ್ಕತ್ತೀವಿ, ಇಡೀ ದಿವಸ ಹಾಡ ಕೇಳ್ಕೊತ ಹೋಗ್ತೀವಿ, ಇಡೀ ದಿವಸ ಕ್ಲಾಸ್ ಕೇಳ್ತೀವಿ, ಎಷ್ಟು ಪುರುಷಾರ್ಥದಲ್ಲಿ ಮುಂದೆ ಬಂದಿದ್ದೀವಿ ಚೆಕ್ ಮಾಡ್ಕೋಬೇಕು ಅಂತಾರೆ ಬಾಬಾ. जिस श्रेष्ठ आत्मा में ये चारों ही विशेषताएं संपूर्ण परसेंटेज में, अर्थात जिसको 100% कहते हैं, इमर्ज रूप में होगी, ऐसी आत्मा में सर्व सिद्धियों की प्राप्ति दिखाई देगी. बाबा ಹೇಳ್ತಾರೆ, जिस श्रेष्ठ आत्मा में, ಶ್ರೇಷ್ಠ ಆತ್ಮನಲ್ಲಿ ಈ 4 ವಿಶೇಷತೆಗಳು ಸಂಪೂರ್ಣ ಪರ್ಸೆಂಟೇಜ್ನಲ್ಲಿ, ಅರ್ಥಾತ್ ಅವರ 100% ಅಂತ ಹೇಳ್ತಾರಲ್ಲ, ಇಮರ್ಜ್ ರೂಪ್ ಆಯಿತು ಅಂತಂದರೆ ಅಂಥ ಆತ್ಮಗಳಲ್ಲಿ ಸರ್ವಸಿದ್ಧಿಗಳ ಪ್ರಾಪ್ತಿ ಕಾಣಿಸ್ತದಲ್ಲ ಅಂತ ಕೇಳ್ತಾರೆ ಬಾಬಾ. ದಿಖಾಯಿ ದೇಗಿ, ಯಹ ಸಿದ್ಧಿ ಅಪನೆ ವರ್ತಮಾನ ಸಮಯಕ್ಕೆ ಪುರುಷಾರ್ಥ ಮೇ ದಿಖಾಯಿ ದೇತಿ ಹೇ. ಈ ಸಿದ್ಧಿಗಳು ವರ್ತಮಾನ ಸಮಯದಲ್ಲಿ ಪುರುಷಾರ್ಥದಲ್ಲಿ ನಿಮ್ಗೆ ಕಾಣಿಸ್ತಾವೇನು. ಕುಚ್ ಪರ್ಸೆಂಟೇಜ್ ಮೇ ಭೀ ದಿಖಾಯಿ ದೇತಿ ಹೇ ಯಾ ಯಹ ಸ್ಟೇಜ್ ಅಭಿ ದೂರ್ ಹೇ. ಬಾಬಾ ಕೇಳ್ತಾರೆ, ಸಂಪೂರ್ಣ ಪರ್ಸೆಂಟೇಜ್ನಲ್ಲಿ ಸಂಪೂರ್ಣ ಸ್ಥಿತಿನಲ್ಲಿದ್ದೀರಾ, ಅಥವಾ ಪರ್ಸೆಂಟೇಜ್ ಸ್ಥಿತಿನಲ್ಲಿದ್ದೀರಾ, ಅಥವಾ ಇನ್ನೂ ಭಾಳ ದೂರ ಇದ್ದೀರಾ, ಚೆಕ್ ಮಾಡ್ಕೊಳ್ಳಿ. ಕುಚ್ ಸಮೀಪ್ ದಿಖಾಯಿ ದೇತಿ ಹೇ, ಯೂँ तो इस मास की रिजल्ट चारों ओर की बहुत अच्छी रही. ಹಾಗೆ ನೋಡಿದರೆ ಈ ತಿಂಗಳಿನ ರಿಸಲ್ಟು 4 ಕಡೆಗೆ ಭಾಳ ಒಳ್ಳೆಯದಾಗಿತ್ತು. ಅಬ್ ಆಗೆ ಕ್ಯಾ ಕರೆಂಗೆ, ಮುಂದೇನು ಮಾಡ್ತೀರಾ. याद की यात्रा में रहने से कोई नए प्लान्स प्रैक्टिकल में लाने के लिए इमर्ज हुए. ನೆನಪಿನ ಯಾತ್ರೆಯಲ್ಲಿ ಇರುವುದಕ್ಕಾಗಿ ಯಾವುದೇ ಹೊಸ ಪ್ಲ್ಯಾನ್ಸ್ ಪ್ರಾಕ್ಟಿಕಲ್ನಲ್ಲಿ ತಗೊಂಡು ಬಂದಿದ್ದೀರೇನು. जैसे चारों ओर संगठन के रूप में याद का बल अपने में भरने का पुरुषार्थ किया, ಹೇಗೆ 4 ಕಡೆ ಸಂಘಟನಾ ರೂಪದಲ್ಲಿ ನೆನಪಿನ ಶಕ್ತಿಯಿಂದ ಅಪನೆ ಮೇ ಎಲ್ಲರಲ್ಲಿ ತುಂಬುವುದಕ್ಕಾಗಿ, ಶಕ್ತಿಯನ್ನು ತುಂಬುವುದಕ್ಕಾಗಿ ಪುರುಷಾರ್ಥ ಮಾಡಿದಿರೋ, ವೈಸೆ ಅಬ್ ಫಿರ್ ಆನೆ ವಾಲೆ, ಹಾಗೆ ಮುಂದೆ ಬರುವಂತಹ
यह 2 मास विशेष बुलंद आवाज़ से चारों ओर बाप को प्रत्यक्ष करने के नगारे बजाने हैं. ಈಗ ಜನವರಿ 18 ಆಯಿತು, ಇದು 23ನೇ ತಾರೀಕಿನ ಮುರಳಿ ಅಲ್ಲ. ಇನ್ನು ಮುಂದೆ ಬರೋದೇನು 2 ತಿಂಗಳಲ್ಲಿ ಶಿವರಾತ್ರಿ. ಆ ಶಿವರಾತ್ರಿ ಬರೋದ್ರಿಗೆ ಏನು ಮಾಡಬೇಕು, 4 ಕಡೆಗೆ ವಿಶೇಷ ಬುಲಂದ್ ಆವಾಜ್ ಹರಡಿಸ್ಬೇಕು ಅಂತಾರೆ ಬಾಬಾ ಸಂದೇಶ. बाप को प्रत्यक्ष करने के नगारा बजाने हैं. जिन नगारों की आवाज़ को सुनकर सोई हुई आत्माएं जाग जाए. ನಗಾರ ಬಾರಿಸ್ರಿ ಅಂತ ಹೇಳ್ತಾರೆ ಬಾಬಾ. ಯಾವ ನಗಾರೆ? ಸಂದೇಶದ ನಗಾರೆ. ಅವರೆಲ್ಲ ಎಲ್ಲಿ ಮಲ್ಕೊಂಡಿದ್ದಾರೆ? ಇದೇ ಯಾದಗಾರನೇ ರಾಮಾಯಣದಲ್ಲಿ ಏನು ಮಾಡಿದರು? ಕುಂಭಕರ್ಣನ ಕಿವಿಯೊಳಗೆ ಹೋಗಿ ಏನು ಮಾಡಿದರು? ಡಮರು ಬಾರಿಸಿದ್ರು, ರಾಮ್ ಬಂದಿದ್ದಾನೆ, ರಾಮ್ ಬಂದಿದ್ದಾನೆ, ರಾಮ್ ಬಂದಿದ್ದಾನೆ ಅಂತ. ಮ್ಯಾಲ್ ಕುಣಿದ್ರು, ಎಲ್ಲ ದೇವಿ ದೇವತೆಗಳು ಏನೇನೋ ಮಾಡಿದ್ರಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, ಈಗ ನೀವೇನು ಮಾಡಬೇಕು? ಸೋಯಿ ಹುಯಿ ಆತ್ಮಾಕೋ ಜಗಾನಾ ಹೇ. ಬಾಬಾ ಹೇಳ್ತಾರೆ, जिन नगारों की आवाज़ को सुनकर सोई आत्माएं जाग जाए. चारों ओर यह आवाज़ कौन सा है? ಈ 4 ಕಡೆ ಯಾವ ಶಬ್ದ ಹೋಗಬೇಕು? ಇಸ್ ಸಮಯ ಕೈಸಾ ಶ್ರೇಷ್ಠ ಕರ್ತವ್ಯ ಚಲ್ ರಹಾ ಹೇ. ಈ ಸಮಯದಲ್ಲಿ ಎಂಥ ಕರ್ತವ್ಯ ನಡೀತಾ ಇದೆ. ಹರ್ ಏಕ್ ಆತ್ಮ ಅಪ್ಪನ ಶ್ರೇಷ್ಠ ಭಾಗ್ಯ ಅಬ್ ಹಿ ಬನಾ ಸಕ್ತಿ ಹೇ. ಪ್ರತಿಯೊಂದು ಆತ್ಮ ತಮ್ಮ ಶ್ರೇಷ್ಠ ಭಾಗ್ಯವನ್ನು ಹೀಗೆ ಮಾಡಿಕೊಳ್ಬೇಕು. ऐसे ही चारों ओर भिन्न भिन्न युक्तियों से भिन्न भिन्न प्रोग्राम से बाप की पहचान का नगाड़ा बजाओ. ಹಾಗೆಯೇ 4 ಕಡೆ ಭಿನ್ನ ಭಿನ್ನ ಯುಕ್ತಿಗಳಿಂದ ಭಿನ್ನ ಭಿನ್ನ ಕಾರ್ಯಕ್ರಮಗಳಿಂದ ತಂದೆಯ ಪರಿಚಯ ನಗಾರಿಯನ್ನು ಬಾರಿಸಬೇಕು. इन 2 मास में सभी को इस विशेष कार्य में अपनी विशेषता दिखानी है. ಈ 2 ತಿಂಗಳಲ್ಲಿ ತಾವೆಲ್ಲರೂ ಈ ವಿಶೇಷ ಕಾರ್ಯವನ್ನು ವಿಶೇಷವಾಗಿ ಮಾಡಿ ತೋರಿಸ್ಬೇಕೀಗ. ಶಿವರಾತ್ರಿ ಅನ್ನೋದ್ರಲ್ಲಿ ಈ ಇಡೀ ಗಚ್ಚಿನ ಕಟ್ಟೆ ಕಾಲೆಗೆ ಪ್ರತಿಯೊಂದು ಮನೆಗೂ ಸಂದೇಶ ಹೋಗಬೇಕು. ಒಂದು ಆತ್ಮನಿಗೂ ಓಂ ಶಾಂತಿ ಗೊತ್ತಿಲ್ಲ ಅನ್ನಂಗಿಲ್ಲ. ನಾವು ಏನು ಮಾಡಬೇಕು ಈ ವರ್ಷ? ಇದನ್ನು ದೃಢ ಸಂಕಲ್ಪ ಮಾಡಬೇಕು. ಪ್ರತಿ ಮನೆಗೂ ಹೋಗಿ ಒಂದು ಏರಿಯಾ ಸೆಲೆಕ್ಟ್ ಮಾಡ್ಕೋಬೇಕು. ಒಂದು ವಾರ ಈ ಏರಿಯಾ, ಒಂದು ವಾರ ಈ ಏರಿಯಾ, ಅಡ್ಡಾಡಿ ಏನು ಮಾಡಬೇಕು? ಈಗಾಗಲೇ ಆಗಿದೆ, ಆದರೂ ಒಂದು ಮನೆಯೂ ಬಿಡದೆ ಹಾಗೆ ಸಂದೇಶವನ್ನು ಮುಟ್ಟಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಹೇಳ್ತಾರೆ, अपने जैसे याद की यात्रा में हर एक ने अपने पुरुषार्थ प्रमाण रेस में आगे बढ़ते रहने का पुरुषार्थ किया. ಬಾಬಾ ಹೇಳ್ತಾರೆ, ಹೇಗೆ ಯಾದ್ ಕಿ ಯಾತ್ರಾ ಮೇ ನೆನಪಿನ ಯಾತ್ರೆಯಲ್ಲಿ ಪ್ರತಿಯೊಬ್ಬರು ತಮ್ಮ ಪುರುಷಾರ್ಥದ ಪ್ರಮಾಣದ ರೇಸ್ನಲ್ಲಿ ಏನು ಮಾಡಬೇಕು? ಮುಂದೆ ಹೋಗಬೇಕು, ಪುರುಷಾರ್ಥ ಮಾಡಬೇಕು. ಇಲ್ಲಿ ರೇಸ್ ಮಾಡಬೇಕು. ಎಲ್ಲಿ ರೇಸ್ ಮಾಡಬೇಕಲ್ಲಿ ರೇಸ್ ಮಾಡೋಕತ್ತಿಲ್ಲ ನಾವು. वैसे अब इस 2 मास के अंदर बाप को प्रत्यक्ष करने के नए प्लान्स प्रैक्टिकल में लाने की रेस करो. ಅದಕ್ಕೆ ಬಾಬಾ ಹೇಳ್ತಾರೆ, ಈ 2 ತಿಂಗಳ ಒಳಗಡೆ ತಂದೆಯ ಪ್ರತ್ಯಕ್ಷ ಮಾಡೋದಕ್ಕಾಗಿ ಹೊಸ ಪ್ಲ್ಯಾನ್ಸನ್ನು ಪ್ರಾಕ್ಟಿಕಲ್ನಲ್ಲಿ ತಗೊಂಡು ಬರಬೇಕು. फिर रिजल्ट सुनाएंगे कि इस रेस में फर्स्ट, सेकेंड और थर्ड प्राइज़ लेने वाले कौन निमित्त बने हैं. ಆಮೇಲೆ ರಿಸಲ್ಟ್ ಹೇಳಬೇಕು. ಈ ರೇಸ್ನಲ್ಲಿ ಯಾರು ಫಸ್ಟ್ ಬಂದಿದ್ದಾರೆ, ಸೆಕೆಂಡ್ ಬಂದಿದ್ದಾರೆ, ಕೌನ್ ನಿಮಿತ್ತ ಬನೆ ಹೇ, ಯಾರ್ಯಾರೋ ನಿಮಿತ್ತ ಆಗಿದ್ದಾರೋ. ಒಂದು ಕೆಲಸ ಮಾಡಬೇಕೀಗ. ಒಂದು ನೋಟ್ಬುಕ್ ತೊಗೊಳ್ಬೇಕು, ಪರ್ಚಿ ತೊಗೋಬೇಕು, ಮನೆ ಅಡ್ಡಾಡಬೇಕು, ಬರ್ಕೊಳ್ಬೇಕು. ಇಂಥವ್ರ ಮನೆ ಇಷ್ಟಿದ್ರು, ಇಷ್ಟು ಮಂದಿಗೆ ಹೇಳಿನಿ, ಅವ್ರದ್ದೆಲ್ಲ ಸೈನ್ ತೊಗೊಂಡ್ಬರ್ಬೇಕು. ಗಣತಿ ಮಾಡೋಣ, ನಾವು ಗಣತಿ ಮಾಡೋಣ ಮ್ಯಾಲೆ. ಇದರಲ್ಲಿ ಯಾರು ಹೆಚ್ಚು ಮನೆಗೆ ಹೋಗಿ ಬರ್ತಾರೋ ಅವ್ರಿಗೆ ಫಸ್ಟ್, ಸೆಕೆಂಡು ಪ್ರೈಸ್ ಕೊಡಬೇಕು. ಮಾಡಬೇಕು. ಇಲ್ಲಿ ಮಾನ್ ಶಾನ್ ಅಂತ ಕೂಡಬಾರ್ದು. ಮಾನ್ ಶಾನ್ ಅಂತ ಕೂತ್ರೆ ಏನೂ ಕೆಲಸ ಆಗೋದಿಲ್ಲ. ಅವರು ಬೈತಾರೆ, ಏನೇನೋ ಮಾಡ್ತಾರೆ, ಟೈಮ್ ಇಲ್ಲ ಅಂತಾರೆ. ಮೊನ್ನೆ ಗಣತಿ ಮಾಡಾಗ ಏನು ಮಾಡಿದ್ರು, ಏನೆಲ್ಲ ಮಾತಾಡಿದ್ರು, ಹೆಂಗೆಲ್ಲ ನಡೆಸ್ಕೊಂಡ್ರು. ಅದು ಸ್ಥೂಲದ್ದು. ಈ ಥರ ಇಲ್ಲಿ ಮಾಡಿದ್ರೆ ನಮಗೇನೇನು ಸಿಕ್ತು? ಇಷ್ಟು ಆತ್ಮಗಳಿಗೆ ನಾನು ಸಂದೇಶ ಕೊಟ್ಟಿದ್ದೀನಿ ಅಂತ ಹೇಳಿ ಸೈನ್ ಮಾಡಬೇಕಲ್ಲ ಇದನ್ನು. ಬಾಬಾ ಹೇಳ್ತಾರೆ, ಏನಾರೇ ಪ್ಲಾನ್ ಮಾಡಿ ಅಂತ ಹೇಳ್ತಾರೆ ಬಾಬಾ.
ಚಾನ್ಸ್ भी बहुत अच्छा है ಮಕ್ಕಳಿಗೆ ನಾನು ನಿಮ್ಗೇನು ಮಾಡಿದ್ದೀನಿ, ಚಾನ್ಸ್ ಕೊಟ್ಟಿದ್ದೀನಿ. ಶಿವ ಜಯಂತಿ ಕಾ ಮಹೋತ್ಸವ भी इन 2 मास में है ना. ಶಿವ ಜಯಂತಿ ಅನ್ನೋದ್ರಾಗೆ ಇದೆಲ್ಲ ಮಾಡಬೇಕು. इसलिए अब रिजल्ट देखेंगे. 1 मास के अंदर योग बल की प्राप्ति का क्या अनुभव किया. ಬಾಬಾ ಹೇಳ್ತಾರೆ, 1 ತಿಂಗಳ ಒಳಗಡೆ ಯೋಗ ಬಲದ ಪ್ರಾಪ್ತಿಯಿಂದ ಏನು ಅನುಭವ ಆಯಿತು. ಅದಕ್ಕೆ ಈಗ ಏನು ಮಾಡಬೇಕು, ಇದು ಅವ್ಯಕ್ತ ಮಾಸದಲ್ಲಿ ಏನು ಮಾಡಬೇಕು, ಜೋರು ಯೋಗ ಮಾಡಿ ಅವ್ರಿಗೆಲ್ಲ ಏನು ಮಾಡಬೇಕು, ಸೂಕ್ಷ್ಮದಲ್ಲಿ ಶಕ್ತಿ ಕೊಡಬೇಕು. ನಾವೆಲ್ಲೆಲ್ಲಿ ಹೋಗ್ಬೇಕಂತೀವೋ ಅಲ್ಲಿ ಮೊದಲು ಶಕ್ತಿ ಕೊಟ್ಟು ಹೋಗಬೇಕು, ಹಾಗೆ ಹೋಗಬಾರ್ದು. अब योग बल द्वारा आत्माओं को जगाने का कर्तव्य करो और सबूत दिखाओ. ಯೋಗ ಬಲದ ಮುಖಾಂತರ ಏನು ಮಾಡತ್ತಾರೆ ಬಾಬಾ, ಆತ್ಮಗಳನ್ನು ಎಬ್ಬಿಸ್ತಾ ಹೋಗಿ ಕರ್ತವ್ಯ ಮಾಡಿ सबूत प्रत्यक्ष सबूत ಕೊಡಬೇಕು ಬಾಬಾಗೆ. जैसे बाप दादा से भी पुरुषार्थ का प्रत्यक्ष फल प्राप्त होता है, वैसे रिटर्न में प्रत्यक्ष फल दिखाओ और सर्वशक्तिवान बाप की पालना का प्रत्यक्ष स्वरूप दिखाओ. ಬಾಬಾ ಹೇಳ್ತಾರೆ, ಜೈಸೆ ಬಾಪ್ ದಾದಾ ಸೇ ಭಿ, ಬಾಪ್ ದಾದಾ ಅವರಿಂದನೂ ಕೂಡ ಪುರುಷಾರ್ಥದ ಪ್ರತ್ಯಕ್ಷ ಫಲದ ಪ್ರಾಪ್ತಿ ಆಗಬೇಕು. ವೈಸೆ ರಿಟರ್ನಲ್ಲಿ ಏನು ಸಿಗ್ತದೆ, ಪ್ರತ್ಯಕ್ಷ ಫಲ ದಿಖಾओ और सर्वशक्तिवान बाप की पालना का प्रत्यक्ष स्वरूप दिखाओ. साकार रूप द्वारा भी बहुत पालना ली. ಸಾಕಾರ ರೂಪದಲ್ಲಿ ಬ್ರಹ್ಮ ಬಾಬನ ರೂಪದಲ್ಲಿ ಭಾಳಷ್ಟು ಪಾಲನೆ ತಗೊಂಡಿದ್ದೀರಾ. ಅವ್ಯಕ್ತ ರೂಪ भी पालना ली. ಈಗ ನಾವು ಅವ್ಯಕ್ತ ರೂಪದನ್ನು ಪಾಲನೆ ತಗೊಂಡ್ವಿ. अब अन्य आत्माओं की ज्ञान की पालना करके उनको भी बाप के सम्मुख लाओ और बाप के समीप लाओ. ಬಾಬಾ ಹೇಳ್ತಾರೆ, ಹಾಗೆ ನೀವು ಕೂಡ ಎಲ್ಲ ಆತ್ಮಗಳಿಗೂ ಜ್ಞಾನ ಕೊಟ್ಟು ಪಾಲನೆ ಮಾಡಿ ತಂದೆಯ ಎದುರುಗಡೆ ತಗೊಂಡು ಬಂದು ಕೂಡಿಸಿ ತಂದೆಯ ಸಮೀಪ ತಗೊಂಡು ಬನ್ನಿ. ड्रामा में अब यह जो समय चल रहा है अथवा अभी का जो यह वर्ष चल रहा है, इसमें बहुत अनोखी बातें देखेंगे. ನಾಟಕದಲ್ಲಿ ಏನು ನಡೀತಾ ಇದೆ ಈ ಸಮಯದಲ್ಲಿ, ಅಥವಾ ಅಭಿ ಕಾ ಜೋ ಯಹ ವರ್ಷ ಚಲ್ ರಹಾ ಹೈ, ಈ ವರ್ಷ ನಡೀತಾ ಇದೆ, ಇಲ್ಲಿ ಬಹಳಷ್ಟು ಅನೋಖಿ ಮಾತುಗಳು ನಡೀತಾವೆ ಅಂತ ಹೇಳ್ತಾರೆ ಬಾಬಾ. इसके लिए आरंभ में विशेष याद का बल भरने का चांस मिला है. ಅದಕ್ಕಾಗಿ ಆರಂಭದಲ್ಲೇ ನಿಮಗೆ ವಿಶೇಷವಾಗಿ ನೆನಪಿನ ಶಕ್ತಿಯನ್ನು ತುಂಬಿಕೊಳ್ಳಿಕ್ಕೆ ಬಾಬಾ ಚಾನ್ಸ್ ಕೊಟ್ಟಿದ್ದಾರೆ. ನೋಡ್ರಿ, ಬಾಬಾ ಹೇಳ್ತಾರೆ, ಹೊರಗಡೆನೂ ಭಾಳ ಅಲರ್ಟ್ ಆಗ್ತಿದ್ದಾರೆ ಎಲ್ಲ ಕಡೆ. 2026ನಲ್ಲಿ ಏನೇನೋ ಆಗ್ತವೆ ಅಂತ ಹೇಳ್ತಿದ್ದಾರಲ್ಲ, ಏನೇನೋ ಆಗ್ತಾವು ಅದನ್ನು ಎದುರಿಸಲಿಕ್ಕೆ ಬಾಬಾ ಈಗ ನಿಮಗೆ ಟೈಮ್ ಕೊಟ್ಟಿದ್ದಾರೆ. ಎದಕ್ಕೆ? ಯಾದ್ ಬಲ್ ಭರ್ನೆ ಕೆ ಲಿಯೆ, ನೆನಪಿನ ಶಕ್ತಿಯನ್ನು ತುಂಬಿಕೊಳ್ಳಿಕ್ಕೆ ನಿಮಗೆ ಚಾನ್ಸ್ ಸಿಕ್ಕಿದೆ. अब बहुत जल्दी नए नए नज़ारे और नई नई बातें सुनेंगे और देखेंगे. ಬಾಬಾ ಹೇಳ್ತಾರೆ, ಬಹಳ ಬೇಗನೆ ಹೊಸ ಹೊಸ ದೃಶ್ಯಗಳನ್ನು ನೋಡ್ತೀರಾ, ಹೊಸ ಹೊಸ ಮಾತುಗಳನ್ನು ಕೇಳ್ತಾ ಹೋಗ್ತೀರಾ. इसके लिए ಅವ್ಯಕ್ತ ಸ್ಥಿತಿ और ಅವ್ಯಕ್ತ ಮಿಲನ್ का ವಿಶೇಷ ಅನುಭವ करना है. ಅದಕ್ಕಾಗಿ ಅವ್ಯಕ್ತ ಸ್ಥಿತಿ ಮತ್ತು ಅವ್ಯಕ್ತ ಮಿಲನದ ವಿಶೇಷ ಅನುಭವ ಮಾಡಬೇಕಾಗ್ತದೆ. जो किसी भी समय मिलन द्वारा बुद्धि बल से अपने पुरुषार्थ व विश्व सेवा के सर्व कार्य में सफलता मूर्त बन सको. ಬಾಬಾ ಹೇಳ್ತಾರೆ, ಕಿಸಿ ಭೀ ಸಮಯ ಮಿಲನ್ ದ್ವಾರ, ಯಾವ ಬೇಕಾದ ಸಮಯದಲ್ಲಿ ಮಿಲನದ ಮುಖಾಂತರ ಬುದ್ಧಿಶಕ್ತಿಯಿಂದ ತಮ್ಮ ಪುರುಷಾರ್ಥವನ್ನು ಅಥವಾ ವಿಶ್ವ ಸೇವಾರ್ಥವಾಗಿ ಸರ್ವ ಕಾರ್ಯ ಮಾಡುವುದರಲ್ಲಿ ಸಫಲತಾ ಮೂರ್ತ ಆಗಬೇಕು ಅಂತ ಹೇಳ್ತಾರೆ ಬಾಬಾ. अब ಅವ್ಯಕ್ತ ಮಿಲನ್ ಕಾ ಅನುಭವ ಕಿಯಾ, ಅವ್ಯಕ್ತ ಮಿಲನದ ಅನುಭವ ಮಾಡಿದ್ರಲ್ಲ ಅಂತಾರೆ ಬಾಬಾ. ಜಿಸ್ ಸಮಯ ಚಾಹೋ या जिस परिस्थिति में चाहो उस समय उस रूप से मिलन मिलाने का अनुभव कर सकते हो. ಬಾಬಾ ಕೇಳ್ತಾರೆ, ಜಿಸ್ ಸಮಯ ಚಾಹೋ, ಯಾವ ಸಮಯದಲ್ಲಿ ನನಗೆ ಇಷ್ಟ ಆಗ್ತದೋ, ಯಾವ ಪರಿಸ್ಥಿತಿಯಲ್ಲಿ ನಾನು ನೆನಪು ಮಾಡಬೇಕು ಅಂತೀನೋ, ಯಾವ ಸಮಯದಲ್ಲಿ ಯಾವ ರೂಪದಲ್ಲಿ ಮಿಲನ್ ಮಾಡಬೇಕು ಅನ್ನಿಸ್ತದೋ ಆ ಅನುಭವ ಮಾಡ್ತಿದ್ದೀರಿ. ನೀವು ಸಾಕಾರ ರೂಪದಲ್ಲಿ ನೆನಪು ಮಾಡೋ ಅನುಭವ, ಅವ್ಯಕ್ತ ರೂಪದಲ್ಲಿ ನೆನಪು ಮಾಡುವ ಅನುಭವ, ನಿರಾಕಾರ ರೂಪದಲ್ಲಿ ಅನುಭವ ಮಾಡೋದು, ಯಾವಾಗ ಬೇಕು ಅವಾಗ ನನಗೆ ಮಾಡುವ ಅನುಭವ ಆಗ್ತದೇನು ಅಂತ ಕೇಳ್ತಾರೆ ಬಾಬಾ. यह प्रैक्टिस हो गई क्या, यह प्रैक्टिस हो गई. जब थोड़ी सी प्रैक्टिस की है तो उसको बढ़ा सकते हो ना. ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ದೀರಲ್ಲ, ಈಗ
ಅದನ್ನೇನು ಮಾಡಿರಿ, ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಮಾಡಿರಿ ಅಂತ ಹೇಳ್ತಾರೆ ಬಾಬಾ. ತನಿಖಾ ತೋ ಸಭಿಕೋ ಆ ಗಯಾ ಹೈ. ಹೆಂಗೆ ನೆನಪಾಡಬೇಕು ಅಂತ ವಿಧಿ ಗೊತ್ತಿದೆ. यह तो बहुत सहज तरीका है जिससे जिस देश में जिस रूप में मिलना चाहते हो वैसा अपना देश बना लो. बाबा ಹೇಳ್ತಾರೆ जिससे जिस देश में, ನಿರಾಕಾರಿ ದೇಶ, ಆಮೇಲೆ ಅವ್ಯಕ್ತವತನ ದೇಶ, ಸಾಕಾರ ದೇಶ, 3 ದೇಶದಲ್ಲಿ ನೀವು ಹೆಂಗೆ ನೆನಪು ಮಾಡ್ಬೇಕು ಅನ್ನಿಸ್ತದೋ ಹಂಗೆ ನೆನಪು ಮಾಡಿ ಅಂತಾರೆ ಬಾಬಾ. ಅಗರ್ ಅಪನಾ ವೇಷ ಬನಾ ಲಿಯಾ, ಯಾವ್ಯಾವ ದೇಶದಲ್ಲಿ ಹೋಗಬೇಕೋ ಆ ವೇಷ ಹಾಕ್ಕೋಬೇಕು. ನಿರಾಕಾರಿ ದೇಶಕ್ಕೆ ಹೋಗಬೇಕು ಅಂದರೆ ನಿರಾಕಾರಿ ಸ್ಥಿತಿ, ಅವ್ಯಕ್ತವತನಕ್ಕೆ ಹೋಗ್ಬೇಕಂದ್ರೆ ಫರಿಸ್ತಾ ಸ್ಥಿತಿ, ಸಾಕಾರದಲ್ಲಿ ಬಂದಾಗೆ ಈ ದೇಹವನ್ನು ಪ್ರವೇಶ ಮಾಡು, ಇದರಲ್ಲಿ ಕುತ್ಕೊಂಡು ಏನು ಮಾಡಬೇಕು, ಯೋಗ ಮಾಡಬೇಕು, ನೆನಪು ಮಾಡಬೇಕು. अगर अपना वेश बना लिया तो उस वेश में और उस देश में पहुंच ही जाएंगे और उस देश की वासी बाप से अनेक रूप से मिलन मना सकेंगे. 3 ದೇಶದಲ್ಲಿ 3 ಬಾಬಂದು 3 ವೇಷ ಅದಾವೆ, ನಮ್ಮೂ 3 ವೇಷ ಅದಾವೆ. ಯಾವ ವೇಷದಲ್ಲಿ ಬೇಕೋ ಆ ವೇಷದಲ್ಲಿ ಬಾಬಾದ ಎದುರುಗಡೆ ಇಟ್ಕೊಂಡು ಮಿಲನ್ ಮಾಡಿ. ಬಾಬಾ ಹೇಳ್ತಾರೆ सिर्फ उस देश के समान वेश धारण करो. ಯಾವ ದೇಶದಲ್ಲಿರ್ತೀರೋ ಆ ವೇಷ ಧಾರಣೆ ಮಾಡ್ಕೊಳ್ಳಿ. अर्थात स्थूल वेश और स्थूल शरीर की स्मृति से परे सूक्ष्म शरीर अर्थात सूक्ष्म देश के वेशधारी बनो. क्या बहुरूपी नहीं हो? ನಾವು ಕೂಡ ಬಾಬಾನು ಬಹುರೂಪಿ, ನಾವು ಬಹುರೂಪಿ ಅಲ್ಲ. बाबा ಕೇಳ್ತಾರೆ क्या वेश धारण करना नहीं आता? वेश धारण ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ. जैसे आजकल की दुनिया में जैसा कर्तव्य वैसा वेश धारण कर लेते हैं. ಅವ್ರಿಗೆ ಯಾವ ಡ್ಯೂಟಿನೋ ಆ ಡ್ರೆಸ್ ಹಾಕ್ತಾರೆ. ಡಾಕ್ಟರ್ ಆದರೆ ವೈಟ್ ಎಫ್ರಾನ್ ಹಾಕ್ಕೊತಾರೆ, ಬಸ್ ಚಾಲಕ ಆದರೆ ಖಾಕಿ ಬಟ್ಟೆ ಹಾಕೋತಾರೆ, ಹಾಗೆ ಪೊಲೀಸರಿಗೂ ಒಂದು ಬಟ್ಟೆ ಇದೆ, ಎಲ್ಲರಿಗೂ ಒಂದೊಂದು ವೇಷ ಇದ್ದಾವಲ್ಲ, ಅದೇ ವೇಷ ಹಾಕ್ಕೊಂಡೆ ಅವ್ರು ಕರ್ತವ್ಯ ಮಾಡ್ತಾರೋ ಹಾಗೆ ನೀವೂ ಕೂಡ ಏನು ಮಾಡಂತಾರೆ ಬಾಬಾ. अभी अभी साकारी अभी अभी आकारी. जैसे स्थूल वस्त्र सहज बदल सकते हो तो क्या अपनी बुद्धि द्वारा अपने सूक्ष्म शरीर को धारण नहीं कर सकते हो? ಮನೆಯೊಳಗೆ ಸಾಧಾರಣ ಬಟ್ಟೆ ಹಾಕ್ಕೊಳ್ತೀವಿ, ಆಫೀಸ್ಗೆ ಹೋಗ್ಬೇಕಂದ್ರೆ ಮತ್ತೆ ಬಟ್ಟೆ ಹಾಕ್ಕೊಳ್ತೀವಿ, ಕಷ್ಟ ಆಗುತ್ತೆ ನಿಮಗದು? ಇಲ್ಲಲ್ಲ. ಹಾಗೆ ನಿರಾಕಾರಿ ದೇಶಕ್ಕೆ ಹೋಗಬೇಕು ಅಂದರೆ ಏಕ್ದಮ್ ಬಿಂದು, ಸೂಕ್ಷ್ಮತನಕ್ಕೆ ಹೋಗಬೇಕು ಅಂದರೆ ಆಕಾರಿ. ಇಲ್ಲಿ ಬಂದಾಗ ಮತ್ತೆ ದೇಹವನ್ನು ಧಾರಣೆ ಮಾಡ್ಕೊಳ್ಳೋದು ಇದು ಬರೋದಿಲ್ಲ. ಏನು ಬುದ್ಧಿ ಮುಖಾಂತರ ಸಿರ್ಫ್ ಬಹುರೂಪಿ ಬನ್ ಜಾओ तो सर्व स्वरूपों के सुखों का अनुभव कर सकेंगे. ಎಲ್ಲ ಅನುಭವ ಮಾಡಬೇಕು. ನಾವು ಯಾವಾಗಲೂ ಬರೀ ನಿರಾಕರಣೆ ಇರ್ತೀವ್ರಿ ಅಂದರೆ ಬೋರ್ ಆಗಿಬಿಡ್ತೈತಿ. ಈ ಒಂದೇ ಡ್ರೆಸ್ ಹೊಸ ಹೊಸ ಬಟ್ಟೆ ಯಾಕೆ ಹಾಕೋತೀವಿ ನಾವು? ಬೇರೆ ಬೇರೆ ಬಟ್ಟೆ ಯಾಕೆ ತೊಗೊಂಡು ಬರ್ತೀವಿ? ಒಂದೇ ಬಟ್ಟೆ ಹಾಕ್ಕೊಂಡ್ರೆ ಏನಾಗುತ್ತೆ, ಬೇಜಾರಾಗ್ತದೆ. ಹೊಸ ಬಟ್ಟೆ ಹಾಕ್ಕೊಂಡ್ರೆ ಉತ್ಸಾಹ ಬರ್ತದೆ ಚೇಂಜ್ ಮಾಡೋದು. बहुत सहज है, अपना ही तो स्वरूप है. स्वरूप यारो नमूने दाओ. कोई नकली रूप किसी दूसरे का थोड़े ही धारण करते हो. ಅವಂತ ನಕಲಿ ರೂಪ ಅಲ್ಲ, ನಿಮ್ಮದೇ ರೂಪದ. ಬಾಬಾ ಹೇಳ್ತಾರೆ कोई नकली रूप किसी दूसरे का थोड़े ही धारण करते हो. दूसरे के वस्त्र ऊपर नीचे हो सकते हैं, फिट हो या न हो. ಬೇರೆದವ್ರ ಬಟ್ಟೆ ಹಾಕ್ಕೊಂಡ್ರೆ ಸೆಟ್ ಆಗ್ತದೇನು? ದೊಡ್ಡದರ ಆಗುತ್ತೆ, ಉದ್ದರ ಆಗುತ್ತೆ, ಗಿಡ್ಡರ. ಬಾಬಾ ಹೇಳ್ತಾರೆ तो लेकिन अपने वस्त्र तो सहज ही धारण कर सकते हो ना. ನಿಮ್ಮ ಬಟ್ಟೆ ನೀವೇ ಆರಾಮಾಗಿ ಹಾಕ್ಕೋಬೋದು. तो यह अपना ही तो रूप है. ನಿರಾಕಾರಿನೂ ನಂದೇ, ಆಕಾರಿನೂ ನಂದೇ, ಸಾಕಾರಿನೂ ನಂದೇ. ಇವನು ಯಾಕೆ ಬೇಗ ಬೇಗ ಚೇಂಜ್ ಮಾಡೋದು, ಧಾರಣೆ ಮಾಡ್ಕೊಳ್ಳೋದು, ಚೇಂಜ್ ಮಾಡೋದು, ಧಾರಣೆ ಮಾಡ್ಕೊಳ್ಳೋದು ಆಗೋದಿಲ್ಲ ಅಂತಾರೆ ಬಾಬಾ. सहज है ना. ड्रामानुसार यह विशेष अभ्यास भी कोई रहस्य से रूंधा हुआ है. ಸುಮ್ಮನೆ ಹೇಳ್ತಿಲ್ಲ ನಾನು,
ಈ ವೇಷ ಹಾಕೊಳ್ಳಲ್ಲಿ ರಹಸ್ಯ ಇದೆ. ಈ ವಿಶೇಷ ಅಭ್ಯಾಸ, ಯಾವ ವಿಶೇಷ ಅಭ್ಯಾಸ? ನಿರಾಕಾರಿ, ಆಕಾರಿ, ಸಾಕಾರಿ. ಇದರಲ್ಲಿ ರಹಸ್ಯ ಇದೆ. ಕೌನ್ಸ? ಏನು ರಹಸ್ಯ ತುಂಬಿಕೊಂಡಿದೆ? ಟಚ್ ಹೋತಾ ಹೇ, ಟಚ್ ಆಗ್ತದೇನು? अब यथार्थ स्थिति में स्थित हो ना, व्यर्थ स्थिति तो नहीं है, समर्थ शक्ति स्वरूप की ಸ್ಥಿತಿ ಹೇನಾ? ಯಥಾರ್ಥ ಸ್ಥಿತಿನಲ್ಲಿ ಸ್ಥಿತ ಆಗಿದ್ದೀರೇನು? ಅಥವಾ ವ್ಯರ್ಥ ಸ್ಥಿತಿನಲ್ಲಿ ಇಲ್ಲಲ್ಲ, ಸಮರ್ಥ ಶಕ್ತಿ ಸ್ವರೂಪದಲ್ಲೇ ಸ್ಥಿತ ಆಗಿದ್ದೀರಲ್ಲ ಅಂತ ಕೇಳ್ತಾರೆ ಬಾಬಾ. ಅಬ್ ಡ್ರಾಮಾ ಕಿ ರೀಲ್ ಜಲ್ದಿ ಜಲ್ದಿ ಪರಿವರ್ತಿತ್ ಹೋನಿ ಹೇ. ಇದು ಬೇಗ ಬೇಗ चेंज ಆಗ್ತದೆ. जो अब वर्तमान समय चल रहा है यह सभी बातें परिवर्तन होनी है. ಈ ವರ್ತಮಾನ ಸಮಯ ನಡೀತಾ ಇದೆಯಲ್ಲ, ಎಲ್ಲ ಮಾತುಗಳಲ್ಲಿ ಚೇಂಜ್ ಆಗ್ತಾ ಹೋಗ್ತದೆ. ಇನ್ನು ಬೇಗ ಬೇಗ ಚೇಂಜ್ ಆಗ್ತದೆ. ವ್ಯಕ್ತ ದ್ವಾರ ಅವ್ಯಕ್ತ ಮಿಲನ್ ಯಹ ಸಭಿ ತೀವ್ರ ಪರಿವರ್ತನ ಹೋನೆ ಹೇ. ವ್ಯಕ್ತದ ಮುಖಾಂತರ ಅವ್ಯಕ್ತದ ಮಿಲನ ಬಹಳ ತೀವ್ರ ಪರಿವರ್ತನೆ ಮಾಡ್ತದೆ. ಸಾಕಾರದಲ್ಲಿ ನೆನಪು ಮಾಡೋದಕ್ಕಿಂತ ಅವ್ಯಕ್ತದಲ್ಲಿ ಮಾಡೋದೇನಾಗ್ತದೆ? ತೀವ್ರ ಪರಿವರ್ತನೆ ಆಗ್ತದೆ. ಅದಕ್ಕೆ ಬಾಬಾ ಚೇಂಜ್ ಮಾಡಂತ ಹೇಳ್ತಾರೆ. अव्यक्त मिलन यह सभी तीव्र परिवर्तन होने हैं. इस कारण अव्यक्त मिलन का विशेष अनुभव विशेष रूप से कराया है और आगे भी अव्यक्त स्थिति द्वारा अव्यक्त मिलन के विचित्र अनुभव बहुत करेंगे. ಅವ್ಯಕ್ತ ಮಿಲನದ ಮುಖಾಂತರ ನೀವು ಬಹಳ ವಿಚಿತ್ರ ಅನುಭವ ಮಾಡ್ಕೊಳ್ತಾ ಹೋಗ್ತೀರಾ ಅಂತ ಹೇಳ್ತಾರೆ ಬಾಬಾ. इस कारण अव्यक्त मिलन का विशेष अनुभव विशेष रूप से कराया है और आगे भी अव्यक्त स्थिति द्वारा अव्यक्त मिलन के विचित्र अनुभव बहुत करेंगे. इस वर्ष को अव्यक्त मिलन द्वारा विशेष शक्तियों की प्राप्ति का वरदान मिला है. ಈ ವರ್ಷ ಅವ್ಯಕ್ತ ಮಿಲನದ ಮುಖಾಂತರ ವಿಶೇಷ ಶಕ್ತಿಗಳು ಪ್ರಾಪ್ತಿಯ ವರದಾನ ನಿಮಗೆ ಸಿಕ್ಕಿದಾವೆ. इसलिए ऐसे नहीं समझना कि यह मास समाप्त हुआ, लेकिन इसी अभ्यास को और इसी अनुभव को जो लगातार आगे आगे बढ़ाते रहेंगे उनको बहुत नए नए अनुभव होते रहेंगे. समझा? ಅವ್ಯಕ್ತ ಎಷ್ಟೆಷ್ಟು ಅವ್ಯಕ್ತ ಸ್ಥಿತಿನಲ್ಲಿ ಹೋಗ್ತೀರೋ ಅಷ್ಟೆಷ್ಟು ಹೊಸ ಹೊಸ ಅನುಭವಗಳು ನಿಮಗೆ ಆಗ್ತಾವು, ತಿಳಿತಾ ಅಂತಾರೆ ಬಾಬಾ. ऐसे सर्व गुणों में अपने को संपन्न बनाने वाले, ಈ ಥರ ಸರ್ವ ಗುಣಗಳ ಸಂಪನ್ನ ಆಗುವ ಸಂಕಲ್ಪ, ವಾಣಿ, ಕರ್ಮದ ಮುಖಾಂತರ ಎಲ್ಲ ವಿಶೇಷತೆಗಳನ್ನು ಪ್ರತ್ಯಕ್ಷ ಮಾಡುವಂತಹ ಬಾಪ್ ದಾದಾರವರ ದಿವ್ಯ ಪಾಲನೆಯ ಪ್ರತ್ಯಕ್ಷ ತೋರಿಸುವಂತಹ, ತಂದೆಯ ಸದಾ ಸ್ನೇಹಿ, ತಂದೆಗೆ ಸದಾ ಸಹಯೋಗಿ, ಸರ್ವಶಕ್ತಿಗಳಲ್ಲಿ ಸಮಾನ ಆಗುವಂಥ ಮತ್ತು ಸರ್ವ ಸಿದ್ಧಿಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಶ್ರೇಷ್ಠ ಆತ್ಮಗಳ ಮತ್ತು ತೀವ್ರ ಪುರುಷಾರ್ಥಿ ಆತ್ಮಗಳಿಗೆ ಬಾಪ್ ದಾದಾರವರ ನೆನಪು ಮತ್ತು ಪ್ರೀತಿ ಮತ್ತು ನಮಸ್ತೆ. ಇಸ್ ಮುರಳಿ ಕಾ ಜ್ಞಾನ ಬಿಂದು. ಇಷ್ಟಿಡೀ ಮುರಳಿನಲ್ಲಿ ಒಂದು ಬಿಂದು ಏನು? ईश्वरीय पढ़ाई का अब काफ़ी समय बीत चुका है. ಈಶ್ವರೀಯ ಅಭ್ಯಾಸವನ್ನು ಬಹಳಷ್ಟು ಮಾಡಿದ್ದೀರಾ. इसलिए याद की यात्रा में रह, ನೆನಪಿನ ಯಾತ್ರೆನಲ್ಲಿದ್ದು अपनी ಚೆಕಿಂಗ್ करने के लिए, ತಮ್ಮ ಚೆಕಿಂಗ್ ಮಾಡ್ಕೊಳ್ತಾ, ಅರ್ಥಾತ್ ಸ್ವಯಂ ಅಪನಾ ಹಿ ಶಿಕ್ಷಕ್ ಬನ್, ನಮಗೆ ನಾವೇ ಶಿಕ್ಷಕ ಆಗಿ ಸಾಕ್ಷಿಯಾಗಿ ತಮ್ಮ ಪೇಪರನ್ನು ಬರೀಬೇಕು ಅಂತ ಹೇಳ್ತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ.